ನಾವು ಸಾಕಷ್ಟು ಕಲಾವಿದರನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಅವತ್ತಿಗೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಅದು ನಾಟಕ ಆಗಿರ್ಬೋದು. ಈ ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ದಶಮಾನಗಳಲ್ಲಿ ನಾವು ಕಿರುತೆರೆ ಮತ್ತೊಂದು ಮತ್ತೊಂದು ನಾವು ಹೆಚ್ಚೆಚ್ಚಾಗಿ ನೋಡ್ತಕ್ಕಂಥದ್ದು ಆಗ್ತಾಯಿದೆ. ಇದ್ಯಾವುದು ಇಲ್ಲದೇ ಇರತಕ್ಕಂಥ ಸಂದರ್ಭಗಳಲ್ಲಿ ನಾವು ನಾಟಕ ಮಾಡಲೇಬೇಕಾಗಿತ್ತು. ಅಂದರೆ ನಾಟಕನೇ ನಮಗೆ ಒಂದು ಮನೋರಂಜನೆ ಇತ್ತು, ಸಿನಿಮಾ ಇತ್ತು, ಇಲ್ಲ ಅಂತಲ್ಲ. ಆದರೆ ಅಭಿನಯ ಅಂತ ಬಂದಾಗ ನಾನು ಅಭಿನಯಿಸಬೇಕು ಅಥವಾ ಇದಕ್ಕೊಂದು ನನಗೊಂದು ಅವಕಾಶ ಬೇಕು, ಅದಕ್ಕೊಂದು ವೇದಿಕೆ ಬೇಕು ಅಂತ ನಾನು ಅಂದುಕೊಂಡಂಥ ಸಂದರ್ಭಗಳಲ್ಲಿ ಅದಕ್ಕೆ ನಮಗೆಲ್ಲ ಸಿಗ್ತಾ ಇದ್ದಂತಹ ಏಕಮೇವ ಅದ್ವಿತೀಯ ಒಂದು ವೇದಿಕೆ ಅಂತಂದರೆ ಅದು ನಾಟಕ ರಂಗ. ಅಲ್ಲಿ ತಾಲೀಮು ನಡೆಸಬೇಕಾಗಿತ್ತು. ಅದು ಪೌರಾಣಿಕ ಇರ್ಬೋದು, ಸಾಮಾಜಿಕ, ಐತಿಹಾಸಿಕ, ಧಾರ್ಮಿಕ ಅಥವಾ ಹಾಸ್ಯ ಪ್ರಧಾನ, ಅದು ಯಾವುದೇ ನಾಟಕ ಅದಾಗಿರ್ಬೋದು. ಆದರೆ ಅದನ್ನೆಲ್ಲವೂ ಕೂಡ ಅದು ದಿನಗಟ್ಟಲೆ, ಅಂದರೆ ಹಿಂದಿನ ನಾಟಕಗಳಲ್ಲಿ ಏನು ಕೇಳಿಕೆ ಅಂತ ಆಗ್ತಾಯಿದ್ರು. 8 ಗಂಟೆಗಳ ಕಾಲ, ಅಂದರೆ ರಾತ್ರಿ ಶುರು ಮಾಡಿದ್ರೆ ಬೆಳಗ್ಗೆ 5 ಗಂಟೆಗೋ 6 ಗಂಟೆಗೋ ಅಥವಾ 5 ಗಂಟೆ 6 ಗಂಟೆ ಅಂತ ಇಟ್ಕೊಳ್ಳೋಣ, ಅಷ್ಟೊತ್ತಿಗೆ ಮುಕ್ತಾಯ ಆಗೋದು ಅಲ್ವಾ. ಅದೊಂದು ರೀತಿಯ ಮನೋರಂಜನೆ ಇತ್ತು. ಎಲ್ಲ ರೈತಾಪಿ ವರ್ಗದ ಜನ ಕೂಡ ಅಲ್ಲಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅನ್ನೋದಕ್ಕಿಂತಲೂ ಅವರವರ ಮನೆಯವರಿರ್ಬೋದು, ಬೇರೆ ಬೇರೆಯವರಿರ್ಬೋದು, ಅವ್ರಿಗೆ ಗೊತ್ತಿರ್ತಕ್ಕಂಥ ಜನಗಳಿರ್ಬೋದು, ಇವರು ಎಲ್ಲರನ್ನೂ ನೋಡೋದಕ್ಕೆ ಒಂದು ಅವಕಾಶ ಇದ್ದಂಥ ಒಂದು ಏಕೈಕ ವೇದಿಕೆ ಅಂತಂದರೆ ಅದು ನಾಟಕ, ಅದಕ್ಕೆ ಕೇಳಿಕೆ ಅಂತ ನಾವು ಕರಿತೀವಲ್ಲ. ಅದು ನಿಜಕ್ಕೂ ಆ ದಿನಗಳನ್ನು ನೆನೆಸ್ಕೊಳ್ತಾ ಹೋಗ್ತಾಯಿದ್ರೆ ಭಾಳ ರೋಮಾಂಚನ ಆಗ್ತಾ ಇದೆ. ಇವತ್ತು ಆ ನಾಟಕದ ಸಂಸ್ಕೃತಿ ಅಷ್ಟಾಗಿ ಇದೆಯಾ? ಪೌರಾಣಿಕ ನಾಟಕಗಳನ್ನ ಆಡ್ತಾ ಇಲ್ಲ ಅಂತಲೇ ಹೇಳಲ್ಲ, ಆಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ನಮ್ಮ ಕಲೆಗಳು ಅನಾವರಣ ಆಗಬೇಕು. ಇವತ್ತಿನ ನಮ್ಮ ಜನ ಸಮೂಹಕ್ಕೆ, ಯುವ ಜನಕ್ಕೆ ಈ ಒಂದು ನಾಟಕದ ನಮ್ಮ ಸೊಗಡು ಏನಿದೆ, ರಾಮಾಯಣ ಮಹಾಭಾರತ ಇತ್ಯಾದಿಗಳು ಅವರ ನಾಟಕದ ಅಣುವಿನಲ್ಲೂ ಕೂಡ ಅವರು ಪಾಲ್ಗೊಳ್ಬೇಕು ಅಂತ ನಾನು ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.